ಇವತ್ತು ನಿಮ್ಮ ಬ್ರಷ್ ಕಟರ್ ಮೆಷಿನ್ಗೆ ಒಂದು ಒಳ್ಳೆ ಮಾಡಿಫಿಕೇಶನ್ ತೋರಿಸಿಕೊಡ್ತೀನಿ ಬನ್ನಿ. ಸೊ ಪ್ರಾಬ್ಲಮ್ ಏನು ಅಂದರೆ ನಮ್ಮ ತೋಟದಲ್ಲಿ ಮಧ್ಯೆ ಮಧ್ಯೆ ಕಳೆ ಇದೆ, ಪ್ಲಸ್ ಒಂದೊಂದು ಕಾಫಿ ಗಿಡ ಉಟ್ಕೊಂಡಿದ್ದಾವೆ, ಜೊತೆಗೆ ಬೇರೆ ಬೇರೆ ದೊಡ್ಡ ಕಳೆ ಗಿಡಗಳು ಇದ್ದಾವೆ. ಸೊ ಕಾಫಿ ಗಿಡನ ರೋಪಲ್ಲಿ ಹೊಡೆಯೋಕ್ಕೆ ಆಗಲ್ಲ, ಕಳೆನ ಬ್ಲೇಡಲ್ಲಿ ಹೊಡೆಯೋಕೆ ಹೋದರೆ ಸಖತ್ತು ಟೈಮ್ ಆಗುತ್ತೆ. ಸೊ ನಾನು ಆನ್ಲೈನಲ್ಲಿ ನೋಡಿದ್ದು ಇದನ್ನ ಬ್ರಷ್ ಕಟರ್ಗೆ ಬ್ಲೇಡ್ ಹಾಕಿ ಕೆಳಗೆ ಬುರುಡೆ ಹಾಕಿ ಫಿಟ್ ಮಾಡಿದ್ದೀನಿ. ಒಂದು 2-3 ಇಂಚು ರೋಪ್ನ ಆಚೆ ಬಿಟ್ಟಿದ್ದೀನಿ. ಇದೇ ಮಾಡಿಫಿಕೇಶನ್ನು. ವರ್ಕಿಂಗ್ ಹೇಗಾಗ್ತಾ ಇದೆ ಅಂದರೆ ಮೆಷಿನ್ನ ಬಗ್ಸಿ ಹೊಡೆಯೋಕ್ಕೆ ಆಗಲ್ಲ, ಸ್ಟ್ರೈಟ್ ಆಗಿ ಹೊಡಿಬೋದು, ಮಾಮೂಲಿ ಥರನೇ ಹೊಡೆಯುತ್ತೆ. ರೋಪಲ್ಲಿ ಕಟ್ಟಾಗವು ಆಗ್ತವೆ, ಆಗದೇ ಇರೋ ಬ್ಲೇಡಲ್ಲಿ ಕಟ್ ಆಗ್ತವೆ. ಸೊ ಪ್ಲ್ಯಾನ್ ಮಾಡಿರೋ ಹಾಗೆ ನೀಟಾಗಿ ಕಟ್ ಆಗ್ತಾ ಇದೆ. ಕೆಲವು ಡ್ರಾಬ್ಯಾಕ್ಸ್ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಬ್ಲೇಡ್ಗೆ ರೋಪ್ ಸಿಕ್ಕಾಕೊಂಡು ರೋಪ್ ಕಟ್ಟಾಗ್ತಾ ಇತ್ತು. ಆಮೇಲೆ ಪ್ರಾಕ್ಟೀಸ್ ಆಯ್ತಾ ಕಟ್ ಆಗೋದು ಕಡಿಮೆ ಆಗುತ್ತೆ. ಮೈಲೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ, ಯಾಕಂದರೆ ಬ್ಲೇಡ್ ಹಾಕಿರೋದ್ರಿಂದ. ಪಿಕಪ್ ಸ್ವಲ್ಪ ಡಿಲೇ ಆಗುತ್ತೆ. ಅದು ಬಿಟ್ಟರೆ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಜಾಗದಲ್ಲಿ ಕಳೆ ಮಧ್ಯೆ ಗಟ್ಟಿ ಕಡ್ಡಿ ಇದ್ದರೆ ಈ ಐಡಿಯಾನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.